ನೋಡಿ ವೀಕ್ಷಕರೇ, ನಾವು ಮಾಡಿದ ಪಾಪವು ಸ್ವಲ್ಪ ಆದರೂ ನಾವು ಅದರ ಫಲವನ್ನು ಅನುಭವಿಸಬೇಕಾದ್ರೆ ಅದು ಪ್ರಬಲವಾಗಿಯೇ ಇರುತ್ತೆ. ಮಣಿಕುಟ ಪರ್ವತವನ್ನು ನೋಡ್ತಾ ಇದ್ದಂಗೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ ಅಂದ್ರೆ ಮಣಿಕುಟ ಪರ್ವತ ಯಾವ ರೀತಿ ಇರುತ್ತೆ ಅಂದ್ರೆ, ಈ ಗಂಧರ್ವರು ಯಾರು? ಈ ಗಂಧರ್ವರು ಎಲ್ಲಿರ್ತಾರೆ? ಈ ಗಂಧರ್ವರಿಗೂ ಹಾಗೂ ಈ ಭೂಮಿಗೆ ಏನ್ ಸಂಬಂಧ ಇದೆ ಅಂತ ಡೀಟೇಲ್ ಆಗಿ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿದ್ಯಾಧರನು ಮಣಿಕುಟ ಪರ್ವತದಲ್ಲಿ ಭೃಗ ಮಹರ್ಷಿ ಹತ್ರ ಧರ್ಮ ಸಮ್ಮತಿಯನ್ನು ಪಡೆದು ಕೃತಕೃತ್ಯನಾದನು ಅಂತ ನಿಮಗೆ ತಿಳಿಸಿದ್ದೆ. ಹಾಗಾಗಿ ಅದರ ಮುಂದುವರೆದ ಭಾಗವೇ ಮಾಘ ಮಾಸದ 3ನೇ ಅಧ್ಯಾಯ. ಈ 3ನೇ ಅಧ್ಯಾಯದಲ್ಲಿ ದಿಲೀಪ ಮಹಾರಾಜನು ವಶಿಷ್ಠರನ್ನು ಕೇಳ್ತಾನೆ, ಭೃಗ ಮಹರ್ಷಿಯು ಯಾವ ಸಮಯದಲ್ಲಿ ವಿದ್ಯಾಧರನಿಗೆ ಧರ್ಮೋಪದೇಶವನ್ನು ಮಾಡಿದ ಸಮಯ ಯಾವುದು? ಅದು ವಿದ್ಯಾಧರನು ಯಾಕೆ ಧರ್ಮೋಪದೇಶವನ್ನು ಪಡಿಬೇಕಾಗುತ್ತೆ? ಇವೆಲ್ಲವೂ ನನಗೆ ವಿಸ್ತಾರವಾಗಿ ತಿಳಿಸ್ಕೊಡಿ ಗುರುಗಳೇ ಅಂತ ಕೇಳ್ತಾರೆ. ವಶಿಷ್ಠರು ಆಗ ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಬರಗಾಲ ಬಂದ್ಬಿಟ್ಟಿರುತ್ತೆ, ಮಳೆ ಇರೋದಿಲ್ಲ. ಆ ಮಳೆ ಇಲ್ಲದ ಕಾರಣ ಜನರಿಗೆ ಆಹಾರ ಸಿಗೋದು ತುಂಬಾ ಕಷ್ಟವಾಗಿರುತ್ತೆ. ಇಂಥ ಸಮಯದಲ್ಲಿ ಕ್ರೂರ ಜನರ ಹಿಂಸಾ ಕೃತ್ಯಗಳು ಹೆಚ್ಚಾಗುತ್ತೆ. ಆಗ ತಿನ್ನಲು ಕಂದ ಮೂಲ ಫಲಗಳು ಸಹ ದೊರೆಯದಂತಾಗುತ್ತೆ. ಹಳ್ಳ ಕೊಳ್ಳಗಳು, ಕೆರೆ ಬಾವಿ ಎಲ್ಲವೂ ಸಹ ನೀರೇ ಇರುವುದಿಲ್ಲ, ಕುಡಿಯುವುದಕ್ಕೆ ನೀರೇ ಇರುವುದಿಲ್ಲ. ಇಂತಹ ಬರಗಾಲವನ್ನು ನೋಡಿ ಭೃಗು ಮಹರ್ಷಿಗೆ ತುಂಬಾ ಬೇಜಾರಾಗುತ್ತೆ. ಅವರು ರೇವಾ ನದಿಯ ತೀರದಲ್ಲಿ ಅವರ ಆಶ್ರಮವನ್ನು ಕಟ್ಕೊಂಡಿರ್ತಾರೆ. ಆಗ ಭೃಗು ಮಹರ್ಷಿಯು ಇದಕ್ಕೆ ಒಂದು ಪರಿಹಾರವನ್ನು ನಾನು ತಗೊಂಡ್ ಬರಬೇಕು ಅಂತ ಹೇಳಿ ಅವರ ಆಶ್ರಮವನ್ನು ಬಿಟ್ಟು ಅವರು ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಯಾಕೆ ಅಂದ್ರೆ ಅವ್ರಿಗೆ ಅಂತ ಬರಗಾಲದಲ್ಲಿ ಇರುವುದಕ್ಕಾಗಲ್ಲ, ಹಾಗೆ ಜನರಿಗೆ ಸಹ ಅವರು ಒಂದು ಪರಿಹಾರವನ್ನು ತಗೊಂಡ್ ಬರ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಆ ಆಶ್ರಮವನ್ನು ಬಿಟ್ಟು ಹೊರಡ್ತಾರೆ. ಅವರು ಹಿಮಾಲಯಕ್ಕೆ ಅವರ ಪಯಣವನ್ನು ಬಳಸ್ತಾರೆ. ಹಿಮಾಲಯದಲ್ಲಿ ಕೈಲಾಸ ಪರ್ವತ ನಿಮ್ಗೆಲ್ಲ ತಿಳಿದೇ ಇದೆ. ಕೈಲಾಸ ಪರ್ವತ ಅನಂತ ದೂರದಲ್ಲಿ ಇರುವಂತಹ ಮಣಿಕುಟ ಪರ್ವತವನ್ನು ನೋಡ್ತಾರೆ. ಮಣಿಕುಟ ಪರ್ವತವನ್ನು ನೋಡ್ತಾ ಇದ್ದಂಗೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ ಅಂದ್ರೆ ಮಣಿಕುಟ ಪರ್ವತ ಯಾವ ರೀತಿ ಇರುತ್ತೆ ಅಂದ್ರೆ, ಮಣಿಕುಟ ಪರ್ವತವು ಸ್ವರ್ಣಮಯವಾದ ಮತ್ತು ರತ್ನಮಯವಾದ ಕಲ್ಲು ಬಂಡೆಗಳಿಂದ ಬಹು ಎತ್ತರವಾಗಿಯೂ ಅದರ ಮೇಲ್ಭಾಗ ಮತ್ತು ಕೆಳಭಾಗಗಳು ಸ್ಫಟಿಕ ಮಣಿಗಳಿಂದ ಬೆಳಗುತ್ತಾ, ಅದರ ಮಧ್ಯಭಾಗವು ಇಂದ್ರನೀಲ ಮಣಿಗಳಿಂದ ನೀಲವಾಗಿಯೂ ಇದ್ದು, ಶರೀರಕ್ಕೆ ಬೆಳಗಿರುವ ವಿಭೂತಿಯನ್ನು ಧರಿಸಿದ ನೀಲಕಂಠನಾದ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿತ್ತು. ಅಲ್ಲಲ್ಲಿ ಮಿರುಗುವ ಇಂದ್ರ ನೀಲ ಮಣಿಗಳು ಹೊಳೆಯುವ ಮಿಂಚಿನ ಬಳ್ಳಿಗಳಿಂದ ಕೂಡಿದ ಕಪ್ಪು ಮೋಡಗಳಂತೆ ಮೆರೆಯುತ್ತಿತ್ತು. ಈ ಪರ್ವತದ ಶಿಖರದಲ್ಲಿ ಇಂದ್ರ ನೀಲ ಮಣಿಗಳು, ಮಧ್ಯಭಾಗದಲ್ಲಿ ಸ್ವರ್ಣ ರೇಖೆಗಳು ಪೀತಾಂಬರವನ್ನು ಧರಿಸಿದ ಮಹಾವಿಷ್ಣುವನ್ನು ಸ್ಮರಣೆಗೆ ತರುತ್ತಿತ್ತು. ಪಚ್ಚೆ, ನೀಲ, ಮರಕತ, ಸ್ಫಟಿಕಗಳೇ ಮೊದಲಾದ ಅನೇಕ ರತ್ನಗಳ ಪ್ರಕಾಶಗಳು ಆ ಸಮಯದಲ್ಲಿ ಕಾಮನ ಬಿಲ್ಲುಗಳನ್ನು ತಿರಸ್ಕರಿಸುತ್ತಿದ್ದವು. ಎಷ್ಟು ಸ್ವರ್ಣಮಯ ಹಾಗೂ ಎಷ್ಟು ರಂಗುಮಯವಾಗಿ ಇತ್ತು ಆ ಮಣಿಕುಟ ಪರ್ವತವು. ಅದನ್ನು ಕೇಳ್ತಾ ಇದ್ದಂಗೆನೆ ಎಷ್ಟು ರೋಮಾಂಚನ ಆಗುತ್ತೆ ಅಲ್ವಾ ವೀಕ್ಷಕರೇ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ತಿಳಿಸಿ. ಅಲ್ಲಿ ಇದ್ದ ಕಲ್ಲು ಬಂಡೆಗಳು ಎಷ್ಟು ಪ್ರಕಾಶಮಯವಾಗಿತ್ತು ಅಂದ್ರೆ, ಅಗ್ನಿಯ ಜ್ವಾಲೆಯ ರಾಶಿಯಂತೆ ಬೆಳಗುತ್ತಿತ್ತು. ಆ ಪರ್ವತದಲ್ಲಿ ಎಂತಹ ಜನರು ವಾಸಿಸುತ್ತಿದ್ದರು ಅಂದ್ರೆ, ಗಂಧರ್ವರು ಹಾಗೂ ಸಾಧನೆ ಮಾಡುವಂತಹ ಪುರುಷರು, ಋಷಿಗಳು, ಮುನಿಗಳು ಎಲ್ಲರೂ ಆ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಗಂಧರ್ವರು ಅವರ ಆಯಾಸವನ್ನು ದೂರ ಮಾಡಿಕೊಳ್ಳುತ್ತಾ ಅಲ್ಲಿ ತಿರುಗಾಡುತ್ತಿದ್ದರು. ಅದು ಅಲ್ಲದೆ ನೀರು, ಆಹಾರ, ನೀರು ಎಲ್ಲವನ್ನೂ ನಿರೋಧಿಸಿ ಯಜ್ಞ ತಪಸ್ಸುಗಳನ್ನು ಆಚರಿಸುವ ಮುನಿಗಳು ಸಹ ಅಲ್ಲಿ ನಾವು ಕಾಣಬಹುದಾಯಿತು. ಹಾಗೆ ನಿಶ್ಚಲ ಭಕ್ತಿಯಿಂದ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಕುಳಿತಿರುವುದನ್ನು ಅಲ್ಲಲ್ಲಿ ಗುಹೆಗಳಲ್ಲಿ ನಾವು ಕಾಣಬಹುದು. ಆ ಪರ್ವತದಲ್ಲಿ ಇಷ್ಟು ಮಾತ್ರ ಅಲ್ಲದೆ ನದಿ, ಪ್ರವಾಹಗಳು, ಹಳ್ಳ ತಿಟ್ಟಗಳು ಹಾಗೂ ಬಾವಿ ಎಲ್ಲವೂ ಇದ್ದವು. ಇನ್ನು ಪ್ರಾಣಿಗಳು ಇಲ್ಲದೆ ಇರುತ್ತಾ? ಯಾವ ರೀತಿಯಾದ ಪ್ರಾಣಿಗಳು ಇತ್ತು ಅಂತ ತಿಳಿಯೋಣ ಬನ್ನಿ.
ಆನೆಗಳು, ಕಸ್ತೂರಿ ಮೃಗಗಳು, ಬಣ್ಣ ಬಣ್ಣಗಳಾದ ಹರಿಣಗಳು, ಕ್ರೂರ ಮೃಗಗಳು, ಇವುಗಳಿಂದಲೂ ಶುಕ, ಪಿಕ, ಕಪೂತ, ಮಯೂರಾದಿ ವಿವಿಧ ಪಕ್ಷಿಗಳ ಕಲರವಗಳಿಂದಲೂ ಮತ್ತು ರಾಜಹಂಸಗಳಿಂದಲೂ ಕಮಲಗಳಿಂದಲೂ ನೈದಿಲೆಗಳಿಂದಲೂ ಶೋಭಿತವಾದ ಸುಂದರ ಸರೋವರಗಳಿಂದಲೂ ರಮಣೀಯವಾಗಿ ಶೋಭಿಸುತ್ತಿತ್ತು. ಇಷ್ಟು ಮಾತ್ರ ಅಲ್ಲ, ಅಲ್ಲಲ್ಲಿ ವಿಧ ವಿಧವಾದ ಪುಷ್ಪಗಳು ಸಹ ಕಾಣಬಹುದಾಗಿತ್ತು. ಈ ಪರ್ವತ ಶಿಖರವೂ ಸಹ ಶ್ರೀಗಂಧ, ಪಾರಿಜಾತ, ದೇವದಾರು, ಸುರಗಿ, ಹೊನ್ನೆ, ಅಗರು, ಲವಂತ ಮತ್ತು ಸಂಪಿಗೆ ಇತ್ಯಾದಿ ಶ್ರೇಷ್ಠ ವೃಕ್ಷಗಳಿಂದ ಯುಕ್ತವಾಗಿ ಸದಾ ಕಾಲದಲ್ಲಿಯೂ ಅವಶ್ಯಕವಾದಷ್ಟು ಹಣ್ಣು ಹೂವುಗಳು ದೊರೆಯುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪರ್ವತವು ಎಷ್ಟು ರಮಣೀಯವಾಗಿದೆ. ಇಲ್ಲಿ ವಾಸ ಮಾಡೋದಕ್ಕೆ ಯಾರಿಗೆ ತಾನೇ ಮನ್ಸು ಬರಲ್ಲ. ಹಾಗಾಗಿ ಭೃಗು ಮಹರ್ಷಿಯು ಈ ಒಂದು ಪರ್ವತ ನೋಡುತ್ತಲೇ ಇಲ್ಲಿ ನಿವಾಸ ಮಾಡ್ಬೇಕು ಅಂತ ಮನಸ್ಸಲ್ಲೇ ಅಂದುಕೊಂಡ್ಬಿಡ್ತಾರೆ. ನೀವಿಲ್ಲಿ ಒಂದು ಗಮನಿಸ್ಬೇಕು ವೀಕ್ಷಕರೇ, ಇಲ್ಲಿ ಗಂಧರ್ವರು ವಿಹರಿಸುತ್ತಿರುತ್ತಾರೆ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಪುಷ್ಪಗಳ ಸಹ ಹೆಸರುಗಳು ನಮ್ಗೆ ವಿಭಿನ್ನವಾಗಿದೆ. ನಮಗೆ ತಿಳಿದಿರುವುದು ಬರೀ ಕೇವಲ 1, 2, 3 ಹೆಸರುಗಳು ಬಿಟ್ರೆ ಎಷ್ಟೊಂದು ಹೊಸ ಹೊಸ ಹೂವುಗಳ ಹೆಸರುಗಳು ನಾವಿಲ್ಲಿ ಕಾಣ್ಬೋದಾಗಿದೆ. ಈ ಗಂಧರ್ವರು ಯಾರು? ಈ ಗಂಧರ್ವರು ಎಲ್ಲಿರ್ತಾರೆ? ಈ ಗಂಧರ್ವರಿಗೂ ಹಾಗೂ ಈ ಭೂಮಿಗೆ ಏನ್ ಸಂಬಂಧ ಇದೆ ಅಂತ ಡೀಟೇಲ್ ಆಗಿ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ಈಗ ನಾವು ದಿಲೀಪ ಮಹಾರಾಜನಿಗೆ ವಶಿಷ್ಠರು ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ. ಭೃಗು ಮಹರ್ಷಿಯು ಆ ಮಣಿಕುಟ ಪರ್ವತವನ್ನು ಸೇರಿದಾಗ ಅಲ್ಲೇ ಒಂದು ನಿವಾಸವನ್ನು ಮಾಡಿಕೊಂಡು ಬಹುಕಾಲ ತಪಸ್ಸನ್ನು ಆಚರಿಸಿಕೊಂಡು ಅವರ ಊರಿಗೆ, ಅಂದ್ರೆ ಅವರ ರೇವಾ ನದಿಯ ತೀರದಲ್ಲಿ ಒಂದು ಬರಗಾಲ ಬಂದಿರುತ್ತೆ ಅಂತ ಹೇಳಿದಲ್ಲ, ಅಲ್ಲಿ ಯಾವ ಪರಿಹಾರವನ್ನು ನಾನು ಕಂಡ್ಕೊಳ್ಬೇಕು ಅಂತ ಹೇಳಿ ತಪಸ್ಸನ್ನು ಆಚರಿಸ್ಕೊಂಡು ಬಹುಕಾಲ ಆ ಪರ್ವತದಲ್ಲಿಯೇ ಉಳಿದ್ಬಿಡ್ತಾರೆ. ಹೀಗೆ ಒಂದು ಸಲ ಏನಾಗುತ್ತೆ, ಗಂಧರ್ವ ದಂಪತಿಗಳು, ಒಬ್ಬ ಪತ್ನಿ ಹಾಗೂ ಗಂಡ, ಹೀಗೆ ಬಂದು ಭೃಗ ಮಹರ್ಷಿಯನ್ನು ಭೇಟಿ ಮಾಡ್ತಾರೆ. ಭೃಗ ಮಹರ್ಷಿಯನ್ನು ಭೇಟಿ ಮಾಡಿ ತುಂಬಾ ದುಃಖಿತವಾಗಿ ಇರ್ತಾನೆ ಆ ಗಂಧರ್ವನು. ಭೇಟಿ ಮಾಡಿ ನಮಸ್ಕಾರ ಮಾಡ್ತಾನೆ. ಭೃಗು ಮಹರ್ಷಿಯು ದಂಪತಿಗಳಿಗೆ ಸಾಂತ್ವನವನ್ನು ಮಾಡಿ ಇಷ್ಟೊಂದು ದುಃಖಕ್ಕೆ ಏನ್ ಕಾರಣ ಅಂತ ಕೇಳ್ತಾರೆ. ಆಗ ನಡೆದ ಎಲ್ಲಾ ವೃತ್ತಾಂತವನ್ನು ಭೃಗ ಮಹರ್ಷಿಗೆ ಹೇಳ್ತಾರೆ, ವಿವರಿಸ್ತಾರೆ. ಅವಾಗ ಭೃಗ ಮಹರ್ಷಿಯು ಆ ಕಥೆಯನ್ನು ಕೇಳಿ ತುಂಬಾ ದುಃಖಿಸ್ತಾರೆ. ಇದು ಯಾರಿಗೂ ಆಗ್ಬಾರ್ದಾಗಿತ್ತು, ಸರಿ ಇದಕ್ಕೂ ಒಂದು ಪರಿಹಾರ ಉಂಟು, ಅದನ್ನ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿ ಅಲ್ಲಿಯೇ ಇರಿಸ್ಕೊಳ್ತಾರೆ. ಏನಪ್ಪಾ ಅವರ ಸಮಸ್ಯೆ ಅಂತ ಹೇಳಿದ್ರೆ, ಅವರು ದೇವತೆ ಆಗಿದ್ದರು. ಗಂಧರ್ವರು ಅಂದ್ರೆ ದೇವತೆ ಅಂತ ಹೇಳ್ತಾರೆ. ಆ ದೇವತೆ ಆಗಿದ್ದರೂ ಸಹ ನನ್ನ ಮುಖವು ವ್ಯಾಘ್ರವಾಗಿದೆ, ಅಂದ್ರೆ ಕುರೂಪಿಯಾದ ಅಂತ ಒಂದು ಮುಖವನ್ನು ಹೊಂದಿರ್ತಾನೆ ಆ ಒಂದು ಗಂಧರ್ವನು. ಈ ರೀತಿಯಾಗಿ ನನ್ನ ಮುಖವು ಕುರೂಪಿ ಆಗುವುದಕ್ಕೆ ಏನ್ ಕಾರಣ ಅಂತಾನೆ ನನಗೆ ತಿಳಿತಾ ಇಲ್ಲ ಗುರುಗಳೇ. ನಾನು ಏನ್ ಮಾಡ್ಬೇಕು ಅಂತಾನು ಸಹ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಗುರುಗಳೇ, ಇನ್ನೂ ಆ ವಿದ್ಯಾಧರನು ಹೇಳ್ಕೊಂತಾನೆ, ಗುರುಗಳೇ ನನ್ಗೆ ಇನ್ನೂ ಯಾಕೆ ನನ್ಗೆ ಹೆಚ್ಚಾಗಿ ದುಃಖವಾಗ್ತಾ ಇರೋದು ಯಾಕೆ ಅಂದ್ರೆ, ನನ್ನ ಸುಂದರವಾದ ಪತ್ನಿ ಎಷ್ಟು ಮುಗ್ಧೆ, ಅಂದ್ರೆ ಅವಳು ಸಾಧನೆ ತುಂಬಾ ಅಪಾರ. ಅವಳ ಸಾಧನೆಯನ್ನು ನೀವು ಕೇಳಿದರೆ ನಿಮ್ಗೆನೆ ಆಶ್ಚರ್ಯ ಆಗುತ್ತೆ. ಅಂತಹ ಪತ್ನಿಯನ್ನು ನಾನು ಈ ವ್ಯಾಘ್ರ ಮುಖ ಇಟ್ಕೊಂಡು ನನ್ನ ಅಷ್ಟು ಒಳ್ಳೆಯ ಪತ್ನಿಗೆ ಮೋಸ ಮಾಡ್ತಾ ಇದ್ದೀನೇನು ಅಂತ ಅನ್ಸುತ್ತೆ. ಅಂತಹ ಅಷ್ಟು ಸಾಧನೆ ಮಾಡಿದ್ದಾರೆ ನನ್ನ ಪತ್ನಿ. ಅವರ ಪತ್ನಿಯ ಸಾಧನೆ ಹೇಳ್ತಾರೆ ನೋಡಿ, ಎಷ್ಟು ಸುಂದರವಾಗಿ ವಿವರಿಸ್ತಾರೆ ಕೇಳಿ. ನನ್ನ ಪತ್ನಿಯು ಕನ್ಯೆಯಾಗಿರುವಾಗಲೇ ವೀಣಾ ವಾದನದಲ್ಲಿ ನಿಪುಣೆಯಾಗಿ ತಂತ್ರಿ ವಾದ್ಯದಲ್ಲಿ ನಿಷ್ಣಾತನಾದ ನಾರದ ಮಹರ್ಷಿಯನ್ನು ಪ್ರಸನ್ನಗೊಳಿಸಿದಳು. ಅದೂ ಅಲ್ಲದೆ ಪರವಶಳಾಗಿ ವೀಣೆಯನ್ನು ನುಡಿಸುತ್ತಾ ಪಂಚಮ ಸ್ವರದಲ್ಲಿ ಹಾಡುತ್ತಿರುವಾಗ ಈ ಗಾನ ಮಾಧುರ್ಯಕ್ಕೆ ಮನಸೋತು ಪರಮೇಶ್ವರನು ಮೈಮರೆತು ತಲೆ ತೂಗಿದನು. ಇಂತಹ ಸದ್ಗುಣ ಸಂಪನ್ನಳು, ಸುಂದರಳು, ಯುವತಿಯು, ಶ್ರೀಮತಿಯು, ದೇವಯೋಗ್ಯ ಆಕೃತಿಯುಳ್ಳವಳು ಆದ ಈಕೆಯನ್ನು ಪತ್ನಿಯಾಗಿ ಪಡೆದರೂ ವ್ಯಾಘ್ರ ಮುಖವನ್ನು ಇಟ್ಕೊಂಡು ಅವಳಿಗೆ ಮೋಸ ಮಾಡ್ತಾ ಇದ್ದೀನೇನೋ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ ಗುರುಗಳೇ ಅಂತ ಅವರು ಭೃಗ ಮಹರ್ಷಿ ಹತ್ರ ತಿಳಿಸ್ತಾರೆ. ಈ ಎಲ್ಲಾ ವೃತ್ತಾಂತವನ್ನು ಕೇಳಿ ಭೃಗ ಮಹರ್ಷಿಯು ತ್ರಿಕಾಲದರ್ಶಿಯಾದ ಅವರು ತ್ರಿಕಾಲ ಜ್ಞಾನದಿಂದ ತಿಳಿದುಕೊಳ್ತಾರೆ ಇವನ
ವ್ಯಾಘ್ರ ಮುಖಕ್ಕೆ ಕಾರಣ ಏನು ಅಂತ. ನೀನೇನು ಯೋಚನೆ ಮಾಡಬೇಡ, ನಿನ್ನ ವ್ಯಾಘ್ರ ಮುಖಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗಿದೆ. ನಾನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ನಾವು ಮಾಡಿದ ಪಾಪವು ಸ್ವಲ್ಪ ಆದರೂ ನಾವು ಅದರ ಫಲವನ್ನು ಅನುಭವಿಸಬೇಕಾದ್ರೆ ಅದು ಪ್ರಬಲವಾಗಿಯೇ ಇರುತ್ತೆ. ಹಾಗಾಗಿ ಇಲ್ಲಿ ಭೃಗ ಮಹರ್ಷಿಯು ಹೇಳ್ತಾರೆ, ನೀನು ಏಕಾದಶಿ ಎಂದು ಉಪವಾಸವಿದ್ದು ಮಾರನೇ ದಿನ ಅಭ್ಯಂಜನ ಮಾಡಿರುವೆ, ಹಾಗಾಗಿ ನಿನಗೆ ಈ ವ್ಯಾಘ್ರ ಮುಖವು ಉಂಟಾಗಿದೆ ಅಂತ ಮಹರ್ಷಿಯು ಅವರಿಗೆ ತಿಳಿಸ್ತಾರೆ. ನೀನು ಈ ವ್ಯಾಘ್ರ ಮುಖವನ್ನು ದೂರ ಮಾಡ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ಪರಿಹಾರ ಇದೆ, ಇದಕ್ಕೆ ಮಾಘ ಸ್ನಾನವೇ ಪರಿಹಾರ. ಹಾಗಾಗಿ ಭೃಗ ಮಹರ್ಷಿಯು ಮಾಘ ಸ್ನಾನದ ಒಂದು ಮಹತ್ವವನ್ನು ತಿಳಿಸ್ತಾರೆ. ಮಾಘ ಸ್ನಾನದಿಂದ ಸಕಲ ಆಪತ್ತುಗಳು ಪಾಪಗಳು ನಿವಾರಣೆಯಾಗುವು. ಸಮಸ್ತ ವ್ರತಗಳಲ್ಲಿಯೂ ಉತ್ತಮ ವ್ರತವೆನಿಸಿದೆ. ಸಕಲ ಅಭಿಷ್ಟಗಳನ್ನು ನೆರವೇರಿಸುವುದು, ಯಜ್ಞಗಳನ್ನು ನಡೆಸುವುದಕ್ಕೂ ಯೋಗಾಭ್ಯಾಸ ನಡೆಸುವುದಕ್ಕೂ ಮತ್ತು ಘೋರ ತಪಸ್ಸನ್ನು ಆಚರಿಸುವುದಕ್ಕೂ ಈ ಮಾಸವು ಮುಖ್ಯವಾದುದು. ಈ ಮಾಘ ಮಾಸದಲ್ಲಿ ಕನಿಷ್ಠ ಪಕ್ಷ 3 ದಿನಗಳಲ್ಲಿ ಆದರೂ ಪ್ರಾತಃ ಸ್ನಾನ ಮಾಡುವುದರಿಂದ ಪುಷ್ಕರಗಳು, ಕುರುಕ್ಷೇತ್ರ, ಬ್ರಹ್ಮಾವೃತ, ಗಂಗಾ ಯಮುನಾ ಸಂಗಮ, ಗಂಗಾ ಸಾಗರ ಸಂಗಮಗಳೆಂಬ ಪುಣ್ಯಕ್ಷೇತ್ರಗಳ ಸಂದರ್ಶನ ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ 10 ವರ್ಷಗಳು ನಡೆಸಿದ ತಪಸ್ಸು ಇವುಗಳಿಗೆ ಸಮಾನವಾದ ಫಲವನ್ನು ಪಡೆಯುತ್ತಾರೆ. ಎಲೆ ಗಂಧರ್ವನೇ, ಬಡತನ, ಪಾಪ, ಅದೃಷ್ಟವಿಲ್ಲದಿರುವುದು ಎಂಬ ಕಲ್ಮಶವನ್ನು ತೊಳೆದು ಹಾಕಲು ಮಾಘ ಸ್ನಾನಕ್ಕಿಂತಲೂ ಬೇರೆಯಾದ ಪವಿತ್ರ ಜಲವು ಮತ್ತಾವುದೂ ಇಲ್ಲ. ಇನ್ನೇನು 4 ದಿನಗಳಲ್ಲಿ ಮಾಘ ಮಾಸ ಬರ್ತಾ ಇದೆ. ನೀನು ಈ ಮಾಘ ಸ್ನಾನ ಮಾಡಿ ವ್ಯಾಘ್ರ ಮುಖದಿಂದ ಬಿಡುಗಡೆ ಆಗಬಹುದು ಅಂತ ಹೇಳಿ ವಿದ್ಯಾಧರನಿಗೆ ಹೇಳ್ತಾರೆ. ನೋಡಿ ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಮಾಘ ಸ್ನಾನದಿಂದ ಎಲ್ಲಾ ಪಾಪಗಳನ್ನು ಹೋಗಿ ಎಲ್ಲಾ ಕಷ್ಟಗಳು ನಿವಾರಣೆ ಆಗುವಂತಹ ಈ ಮಾಘ ಮಾಸ. ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ತಿಳಿದಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮಾಘ ಮಾಸದ ಬಗ್ಗೆ ತಿಳಿಸುವ ಪ್ರಯತ್ನವನ್ನು ನಾವು ಮಾಡೋಣ. ಭೃಗ ಮಹರ್ಷಿ ಹೇಳಿದಂತೆ ಮಾಘ ಮಾಸದಲ್ಲಿ ದಿನ ನಮಗೆ ಸ್ನಾನ ಮಾಡುವುದಕ್ಕೆ ಆಗಲ್ಲ ಅಂದ್ರೆ ಕನಿಷ್ಠ ಪಕ್ಷ 3 ದಿವಸ ಆದರೂ ಈ ಮಾಘ ಮಾಸದ ಸ್ನಾನವನ್ನು ಆಚರಣೆ ಮಾಡುವುದರಿಂದ ಅತ್ಯುತ್ತಮ ಫಲವು ಉಂಟಾಗುತ್ತೆ. ಅದೇ ರೀತಿ ಮಾಘ ಮಾಸದಲ್ಲಿ ಬರುವಂತಹ ಮಾಘ ಪೌರ್ಣಿಮಾ ಹಾಗೂ ಮಾಘ ಅಮಾವಾಸ್ಯ ಅವತ್ತು ದಿವಸ ಆದ್ರೂ ಕೂಡ ಸ್ನಾನ ಮಾಡಿದ್ರೆ ಇಡೀ ತಿಂಗಳ ಸ್ನಾನ ಮಾಡಿದ ಫಲವನ್ನು ನೀವು ಪಡಿತೀರಾ. ಹೀಗೆ ಆ ಗಂಧರ್ವನು ಮಾಘ ಸ್ನಾನ ಆಚರಣೆಯನ್ನು ಮಾಡಿ ತನ್ನ ವ್ಯಾಘ್ರ ಮುಖವನ್ನು ಕಳೆದುಕೊಂಡು ದೈವಿಕ ಮುಖವನ್ನು ಹೊಂದುತ್ತಾನೆ. ಭೃಗ ಮಹರ್ಷಿಯ ಅನುಗ್ರಹದಿಂದ ತನ್ನ ಮನೋಭಿಷ್ಟದಂತೆ ದೇವತಾ ಮುಖವನ್ನು ಹೊಂದಿ ಸಂತುಷ್ಟನಾದನು. ಈಗ ಆ ಗಂಧರ್ವನು ಸಂತೋಷವಾಗಿ ಅವನ ಪತ್ನಿಯ ಜೊತೆ ಸುಖವಾಗಿ ಸಂಸಾರವನ್ನು ಸಾಗಿಸುತ್ತಿದ್ದಾನೆ. ಈ ಮಾಘ ಮಾಸದ ಕಥೆಯನ್ನು ಸದಾ ಕೇಳುತ್ತಿರುವವರು ದೇವತಾ ಫಲವನ್ನೇ ಹೊಂದುತ್ತಾರೆ ಅಂತ ಹೇಳಿ ಈ 3ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಪದ್ಮಪುರಾಣ ಅಂತರ್ಗ ಮಾಘ ಮಹಾತ್ಮೆಯಲ್ಲಿ ವಿದ್ಯಾಧರನ ವ್ಯಾಘ್ರ ಮುಖ ನಿವಾರಣೆ ಎಂಬ 3ನೇ ಅಧ್ಯಾಯವು ಮುಗಿಯಿತು. ವೀಕ್ಷಕರೇ, ನೋಡಿದಿರಲ್ಲ ಯಾವ ರೀತಿ ಈ ಮಾಘ ಸ್ನಾನದಿಂದ ಎಷ್ಟು ನಮಗೆ ಉಪಯೋಗ ಇದೆ. ನಾವು ಹಾಗೆ ಮಾಘ ಮಾಸದಲ್ಲಿ ಪೂಜೆ, ಜಪ, ದಾನ, ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ಒಳ್ಳೆಯ ಕೆಲಸ ಕಾರ್ಯ ನೀವು ಮಾಡಿದಾಗ ಅದಕ್ಕೆ ಅಕ್ಷಯ ಫಲ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಇದನ್ನು ಆಚರಣೆ ಮಾಡೋಣ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ 4ನೇ ಅಧ್ಯಾಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.